ನಮಸ್ಕಾರ. ನಾನು ಈ ದಿನ ಬಣ್ಣದ ಸೌತೆಕಾಯಿ ತೊಗೊಂಡು ಒಂದು ಹಸಿ ಹುಳಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ, ಸಿಂಪಲಾಗಿ ಮಾಡುವಂಥದ್ದು. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಚೆನ್ನಾಗಿ ಬಲಿತಾ ಒಂದು ಬಣ್ಣದ ಸೌತೆಕಾಯಿನ ತೊಗೊಂಡಿದ್ದೀನಿ. ಕತ್ತಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿನ 2 ಭಾಗ ಮಾಡೋಣ. ಪುನಃ 4 ಭಾಗ ಮಾಡೋಣ. ನಂತರ ಇದರ ತಿರುಳನ್ನು ತೆಗಿತಾ ಬರೋಣ. ಈ ತಿರುಳನ್ನು ಮತ್ತು ಬೀಜವನ್ನು ಸಪ್ರೇಟಾಗಿ ಮಾಡಬೇಕು. ಒಂದು ಜರಡಿ ಇಟ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನಂತರ ಇದನ್ನು ಒಣಗಿಸಿ ಡಬ್ಬಿಗೆ ಹಾಕಿಟ್ಕೊಂಡ್ರೆ ನಮಗೆ ಬೇಕಾದಾಗ ತಂಬುಳಿ ಮತ್ತು ಸಾರನ್ನು ಮಾಡ್ಬೋದು. ಈ ತಂಬುಳಿ ಸಾರು ಹೇಗೆ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸಮೇತ ಹಾಕಿದ್ದೀನಿ. ಆಮಶಂಕೆ ಆದಾಗ, ಉರಿಮೂತ್ರವಾದಾಗ ಈ ಬೀಜವನ್ನು ಉಪಯೋಗಿಸಿ ತಂಬುಳಿ ಮಾಡ್ತಾರೆ. ಇದು ಸಿದ್ಧೌಷಧಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಬಣ್ಣ ಸೌತೆಕಾಯಿ ಅಡುಗೆ ಮಾಡೋಕ್ಕೆ ಉಪಯೋಗಿಸ್ಬೇಕಾದ್ರೆ ಸಿಪ್ಪೆ ತೆಗೆಯಲ್ಲ. ಸಿಪ್ಪೆ ಇದ್ದರೆ ಟೇಸ್ಟು ಅಂತ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಈ ಹಸಿ ಹುಳಿಗೆ ಸಿಪ್ಪೆನ ತೆಗಿಬೇಕು. ಈಗ ಸಿಪ್ಪೆನ ತೆಗೆದಾಯಿತು. ಹಾಗೆ ಈ ಸಿಪ್ಪೆಯಿಂದ ಸಹಿತ ರುಚಿಯಾದ ಚಟ್ನಿ ಮಾಡ್ಬೋದು. ಈಗ ಸೌತೆಕಾಯಿನ ಹೆಚ್ಚಿ ಸಿಪ್ಪೆ ತೆಗೆದಾಗಿದೆ. ಪುನಃ ಭಾಗ ಮಾಡಿ ಅರ್ಧ ಇಂಚು ಉದ್ದಕ್ಕೆ ಹೋಳುಗಳನ್ನು ಮಾಡ್ತಾ ಹೋಗೋಣ. ಹೋಳುಗಳನ್ನು ಹೆಚ್ಚಿ ರೆಡಿ ಮಾಡಾಯಿತು. ಈಗ ಹುಳಿ ಮಾಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 3 ಲೋಟದಷ್ಟು ನೀರು ಹಾಕೋಣ. ನೀರು ಹಾಗೆ ಅಳತೆ ಪ್ರಕಾರನೇ ಹಾಕಬೇಕು ಅಂತಿಲ್ಲ, ಹೆಚ್ಚು ಕಮ್ಮಿ ಆದರೂ ಆಗುತ್ತೆ. ಈಗ ಹೆಚ್ಚಿರುವ ಹೋಳುಗಳನ್ನು ಹಾಕೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ರುಚಿಗೆ 1 ಸ್ಪೂನಷ್ಟು ಬೆಲ್ಲ ಹಾಕೋಣ. 1/4 ಸ್ಪೂನು ಅರಿಶಿಣ ಹಾಕೋಣ. ಹಾಗೆ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಹಾಗೆ ಬೇಯೋಕ್ಕೆ ಬಿಡೋಣ. ಮಧ್ಯೆ ಮುಚ್ಚಿದ ಪ್ಲೇಟನ್ನು ತೆಗೆದು ಸ್ವಲ್ಪ ನೋಡ್ತಾ ಇರಬೇಕು. ನೀರು ಕಮ್ಮಿ ಆದರೆ ಹೋಳುಗಳು ಸೀದೋಗ್ಬಿಡುತ್ತೆ. ಈಗ ಹೋಳಿನೂ ಬೆಂದಿಲ್ಲ. 4 ಕರಿಬೇವಿನ ಹೆಸಳನ್ನು ಹಾಕೋಣ. ಪುನಃ ಪ್ಲೇಟ್ ಮುಚ್ಚೋಣ. ಹೋಳು ಚೆನ್ನಾಗಿ ಬೇಯಬೇಕು. ಹೋಳುಗಳು ಚೆನ್ನಾಗಿ ಬೆಂದಿದೆ. ಅರ್ಧ ಸ್ಪೂನಷ್ಟು ವಾಟೆಹುಳಿ ಪುಡಿ ಹಾಕೋಣ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ವಾಟೆಹುಳಿ ಪುಡಿ ಇಲ್ಲ ಅಂದರೆ ಹುಣಸೆಹಣ್ಣಿನ ರಸವನ್ನು ಹಾಕಿಬಿಟ್ರೆ ಸರಿ. ಈಗ ಗ್ಯಾಸ್ ಆಫ್ ಮಾಡೋಣ. ಒಂದು ತಟ್ಟೆಯಲ್ಲಿ 1 ಹೋಳು ಕಾಯಿ ತುರಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಕೊತ್ತಂಬರಿ ಹಾಕೋಣ. ಹಾಗೆ ಅರ್ಧ ಸ್ಪೂನು ಜೀರಿಗೆ ಹಾಕೋಣ. ಮಸಾಲೆಗೆ ಕಡಿಮೆ ಐಟಮ್ ಹಾಕೋದು, ಹಾಗೆ ಯಾವುದೂ ಹುರಿಯೋಲ್ಲ. ಈಗ ಖಾರಕ್ಕೆ 4 ಒಣಮೆಣಸು ಹಾಕೋಣ. ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದರೆ ಸರಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಸಾಲೆ ಹಾಕಾಯಿತು. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಇದೆ. ಈಗ ಬೆಂದಿರುವ ಸೌತೆಕಾಯಿ ಹೋಳುಗಳಿಗೆ ಈ ಮಸಾಲೆನ ಹಾಕೋಣ. ಹಾಗೆ ಈ ಹುಳಿ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅಂದರೆ ನಮ್ಮಲ್ಲಿ ಮುದ್ದೆ ಆಗಿರಬೇಕು ಅಂತೀವಿ. ಅನ್ನಕ್ಕೆ ಹೋಳು ಮತ್ತು ಇದರ ರಸ ಸೇರಿಸಿ ಕಲಿಸ್ಕೊಂಡು ಊಟ ಮಾಡೋದು. ಮಸಾಲೆ ಹಾಕಿದ ಮೇಲೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಹಾಕಿದ ಮೇಲೆ ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಹುಳಿ ಕುದಿಯೋಕ್ಕೆ ಬಿಡೋಣ. ಹುಳಿ ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಈ ಹುಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಪರಿಮಳಕ್ಕೆ ಹಿಂಗೆ ಹಾಕೋಣ. 2 ಒಣಮೆಣಸಿನ್ಕಾಯಿ ಚೂರನ್ನು ಹಾಕೋಣ. ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಆಗಲಿ. 1 ಸ್ಪೂನು ಸಾಸಿವೆ ಕಾಳನ್ನು ಹಾಕೋಣ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಹುಳಿಗೆ ಒಗ್ಗರಣೆನ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಸೌತೆಕಾಯಿ ಹಸಿ ಹುಳಿ ರೆಡಿ ಆಯಿತು. ಈ ಹುಳಿನ ಅನ್ನಕ್ಕೆ ಹೋಳು ಸಮೇತ ಕಲಿಸ್ಕೊಂಡು ಊಟ ಮಾಡೋದ್ರಿಂದ ತುಂಬ ಟೇಸ್ಟು. ಹಾಗೆ ರೊಟ್ಟಿ, ದೋಸೆಗೆ ಸಹಿತ ನಂಚ್ಕೊಳ್ಳೋಕ್ಕೆ ಬರುತ್ತೆ. ತುಂಬ ಸುಲಭವಾಗಿ ಮಾಡುವಂಥದ್ದು, ಬಹಳ ರುಚಿಯಾಗಿ ಇರುವಂಥ ಹುಳಿ ಇದು. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.